ಜಮೀನು ವಿವಾದ ಹಿನ್ನೆಲೆ ಸಂಬಂಧಿ ಕೊಲೆಗೆ ಸುಪಾರಿ. ಸಂಬಂಧಿಯನ್ನ ಕೊಲೆ ಮಾಡೋಕೆ ಲೇಡಿ ಪೊಲೀಸರೊಬ್ಬರು ಸುಪಾರಿಯನ್ನ ಕೊಟ್ಟಿದ್ದಾರೆ. ಜಮೀನು ವಿವಾದದ ಹಿನ್ನೆಲೆ ಸಂಬಂಧಿಯನ್ನ ಕೊಲೆ ಮಾಡಲಿಕ್ಕೆ ಸುಪಾರಿಯನ್ನ ಕೊಟ್ಟಿದ್ದಾರೆ. ಸಂಬಂಧಿಯನ್ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದಿನ್ಯಾರು ಅಲ್ಲ, ಲೇಡಿ ಪೊಲೀಸ್. ಲೇಡಿ ಪೊಲೀಸ್ ಮತ್ತು ಆಕೆಯ ಸಹೋದರನ ವಿರುದ್ಧ ಈಗ ದೂರು ದಾಖಲಾಗಿದೆ. ಈ ಘಟನೆ ನಡೆದಿರೋದು ತುಮಕೂರು ಎಸ್ಪಿ ಕಚೇರಿಯಲ್ಲಿ ಪೇದೆ ಆಗಿರೋ ಅಂತ ಶಾಂತಲಾ ಅವರ ವಿರುದ್ಧ. ಶಾಂತಲಾ ವಿರುದ್ಧ ಕೊಲೆಗೆ ಸುಪಾರಿ ನೀಡಿರುವಂತ ಆರೋಪ ಕೇಳಿ ಬಂದಿದೆ. ಎಸ್ಪಿ ಕಚೇರಿಗೆ ನೇರವಾಗಿ ಬಂದು ದೂರನ್ನ ನೀಡಿದ್ದಾರೆ ಶಿವರಂಗಯ್ಯ. ನವೆಂಬರ್ 27ನೇ ತಾರೀಕು ಕುಮಾರ್ ಅನ್ನೋರು ನನಗೆ ಅವ್ರ ಅಪರಿಚಿತರು, ನನಗೆ ಪರಿಚಯ ಇಲ್ಲ. ಅವತ್ತೇ ಅವ್ರನ್ನ ನಾನು ನೋಡಿದ್ದು. ಅವರು ಬಂದು ನಮ್ಮ ಮನೆ ಹತ್ರ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಸರಿ ಏನು ಮಾತಾಡಿ ಅಂದೆ. ಅವಾಗ ಬಂದು ನಮ್ಮ ಮನೆ ಒಳಗೆ ನಾನು ಒಬ್ಬನೇ ಇದ್ದೆ. ಅವಾಗ ಬಂದವರು ನನ್ನ ಪಕ್ಕದಾಗೆ ಕೂತ್ಕೊಂಡು ಹಿಂಗೆ ನಿಮ್ಮ ಅಕ್ಕನ ಮಕ್ಕಳು ಹಿಂಗೆ ನಿಮ್ಮನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದಾರೆ, ನಾವು ಆ ಥರ ಮಾಡೋರಲ್ಲ, ಹೆದರ್ಕೋಬೇಡ್ರಿ, ನಾವು ಆ ಥರ ಮಾಡೋರಲ್ಲ, ಸುಪಾರಿ ಕೊಟ್ಟಿದ್ದಾರೆ, ನಿಮ್ಮ ಅಕ್ಕನ ಮಕ್ಕಳು ಸುಪಾರಿ ಕೊಟ್ಟಿದ್ದಾರೆ. ಹೇಮಂತ್ ಕುಮಾರ್ ಶಾಂತಲಾ ಅನ್ನೋರು ಅವರು. ನಾವು ಆದರೆ ಆ ಥರ ಕೊಲೆ ಮಾಡೋನಲ್ಲ ನಾನು. ಆದರೆ ನೀವು ನಮ್ಮ ಜೊತೆ ಒಂದು ನಾಟಕ ಆಡಬೇಕು. ನಾಟಕ ಅಂದರೆ ನೀವು ಬೆಳಗ್ಗೆ 7:30 8 ಗಂಟೆಗೆ ತೋಟಕ್ಕೆ ಹೋಗ್ತಿರಂತೆ. ಅದನ್ನೆಲ್ಲ ಬಂದು ನಿಮ್ಮ ಮನೆ, ತೋಟಕ್ಕೆ ಹೋಗೋ ಜಾಗ ಎಲ್ಲ ಪ್ಲೇಸು ಅವರೇ ನನಗೆ ತೋರಿಸೋಗಿದ್ರು. ಕಳೆದ ಭಾನುವಾರ ಅಂದರೆ ಅಲ್ಲಿಂದ ಹಿಂದಕ್ಕೆ 17ನೇ ತಾರೀಕು, ನವಂಬರ್ 17ನೇ ತಾರೀಕು ಭಾನುವಾರನ ಅವರು ಕರ್ಕೊಂಬಂದು ತೋರಿಸೋಯಿದ್ರು. ನಾವು ಆ ಥರ ಕೆಲಸ ಮಾಡಲ್ಲ. ಆದರೆ ಈಗ ನಮ್ಮ ಜೊತೆ ಒಂದು ನಾಟಕ ಆಡಿ ನೀವು ತೋಟದಲ್ಲಿ ಸತ್ತಿರೋ ಥರ ಒಂದು ಫೋಟೋ ಕೊಡಿ, ಫೋಟೋ ತಕ್ಕೊತೀವಿ. ಆಮೇಲೆ ನಮ್ಮೂರಿಂದ ಒಂದು 7-8 ಕಿಲೋಮೀಟ್ರಲ್ಲಿ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಮುಚ್ಚಾಕಬೇಕು ಅಂತ ಹೇಳಿದ್ರಂತೆ. ಅಲ್ಲೊಂದು ಫೋಟೋ ತಕ್ಕೊತೀವಿ ಅಂತ ಹೇಳಿರು. ನನಗೆ ತುಂಬ ಭಯ ಆಯಿತು. ಭಯ ಆದಮೇಲೆ ಸರಿ ನಾನು ಜೀವದ ವಿಚಾರ ಬಂದಾಗ ಹೆದರಿಕೊಂಡು ಸರಿ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನನ್ನ ನಂಬರು ಎಲ್ಲ ತೊಗೊಂಡೋದ್ರು. ನನ್ನ ನಂಬರ್ ತಗೊಂಡು ನನ್ನ ಗಾಡಿ ಫೋಟೋ ಎಲ್ಲ ತಗೊಂಡು ಹೋದರು. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಅವರು ಫೋನ್ ಮಾಡೋಕ್ಕೆ ಶುರು ಮಾಡ್ಕೊಂಡು ಡೈಲಿ ಫೋಟೋಕ್ಕೆ ಡಿಮ್ಯಾಂಡ್ ಇಟ್ಟರು. ಅದಾದಮೇಲೆ 2 ದಿವಸಕ್ಕೆ ಪ್ಲಾನಿಂಗ್ ಏನೋ ಚೇಂಜ್ ಮಾಡಿರಂತೆ. ತೋಟದಲ್ಲಿ ಸಾಯಿಸೋದು ಬೇಡ, ಸುತ್ತಮುತ್ತ ಎಲ್ಲ ಮನೆ ಇದ್ದಾವೆ, ಅಲ್ಲಿ ಕಿಡ್ನಾಪ್ ಮಾಡಿರಿ, ಫಾರೆಸ್ಟಿಗೆ ತಗೊಂಡು ಹೊಡೆದಾಕ್ರಿ, ನಿಟ್ಟೂರು ರೈಲ್ವೆ ಟ್ರ್ಯಾಕ್ ಮೇಲೆ ಬಾಡಿ ಎಸಿರಿ, ಆಮೇಲೆ ನಂದೇ ಮೊಬೈಲ್ನ ನಾನು ಹೊಡೆದಾಕಿದ ಮೇಲೆ ನಂದೇ ಮೊಬೈಲ್ನ ತಗೊಂಡು 3-4 ಜನಕ್ಕೆ ನಾನೇ ಮನನೊಂದು ಈ ಥರ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅನ್ನೋ ಲೆಕ್ಕಾಚಾರಕ್ಕೆ ಒಂದು 3-4 ಜನ ನನ್ನ ಫ್ರೆಂಡ್ಗಳಿಗೆಲ್ಲ ಮೆಸೇಜ್ ಮಾಡಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಧು, ಶಿವರಂಗಯ್ಯ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರ ಅಕ್ಕನ ಮಕ್ಕಳೇ ಸುಪಾರಿಯನ್ನ ಕೊಟ್ಟಿರೋದು ಅಂತ. ಈ ಪ್ರಕರಣ ನಡೆದಿರೋದು ಯಾವಾಗ? ಈಗ ಆರೋಪಿ ಸ್ಥಾನದಲ್ಲಿ ಇರೋ ಅಂತ ಲೇಡಿ ಪೊಲೀಸ್ ಮತ್ತು ಆಕೆಯ ಸಹೋದರ ಏನ್ ಹೇಳ್ತಾರೆ? ಮಧುಸೂದನ್, ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಸುಪಾರಿ ವಿಚಾರವಾಗಿ ಶಿವರಂಗಯ್ಯ ಅವ್ರಿಗೆ ನವೆಂಬರ್ ಅಲ್ಲಿ, ಅಂದ್ರೆ ನವೆಂಬರ್ ತಿಂಗಳ 22ನೇ ತಾರೀಕು ಈ ಒಂದು ವಿಚಾರ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಏನು ಎಸ್ಪಿ ಕಚೇರಿಯ ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ಶಾಂತಲಾ ಅನ್ನುವಂಥವ್ರು ಒಬ್ಬ ಖಾಸಗಿ ವ್ಯಕ್ತಿ ಕುಮಾರ್ ಅನ್ನುವಂಥವ್ರಿಗೆ ಈ ಶ್ರೀರಂಗಯ್ಯ ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಒಂದು ಸಂಚನ್ನ ರೂಪಿಸಿ ಅವರಿಗೆ ಸುಪಾರಿಯನ್ನ ನೀಡಿದ್ರು ಅನ್ನುವಂತ ಮಾಹಿತಿ ಅವ್ರಿಗೆ ನವೆಂಬರ್ 22ನೇ ತಾರೀಕು ಗೊತ್ತಾಗುತ್ತೆ. ಆ ದಿನ ಅವರು ಗಲಿಬಿಲಿಗೊಳ್ತಾರೆ. ಅಂದ್ರೆ ಏನ್ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅವರು ಸುಪಾರಿ ಪಡೆದಿದ್ದೀನಿ ಅನ್ನುವಂತ ವ್ಯಕ್ತಿ ನೇರವಾಗಿ ಅವರ ಶ್ರೀರಂಗಯ್ಯ ಅವರ ಮನೆಗೆ ಹೋಗಿ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಆಗ ಶ್ರೀರಂಗಯ್ಯ ಅವರು ನಿಜಕ್ಕೂ ಕೂಡ ಅವತ್ತು ಭಯಭೀತರಾಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಮತ್ತೆ 1 ವಾರಗಳ ಕಾಲ ಅವರ ನಿರಂತರವಾಗಿ ಫೋನ್ ಸಂಪರ್ಕ ಮತ್ತು ಅವರ ಕರೆಗಳನ್ನೆಲ್ಲ ಆಲಿಸಿದಾಗ ಅವ್ರನ್ನ ಮತ್ತೆ ವಾಪಸ್ ಅವರು ಆಗಲವಾಡಿ, ಗುಬ್ಬಿ ತಾಲೂಕಿನ ಆಗಲವಾಡಿಯ ಶ್ರೀರಂಗಯ್ಯ ಅವರ ಮನೆಗೆ ಕರೀತಾರೆ. ಆ ಒಂದು ಸಂದರ್ಭದಲ್ಲಿ ಈತ ಏನು ಸುಪಾರಿಯನ್ನ ಪಡೆದಿದ್ದೀನಿ ಅಂತ ಹೇಳ್ಕೊಂಡು ಹೋಗಿರ್ತಾನಲ್ಲ ಕುಮಾರ್ ಅನ್ನುವ ಆತ ಶ್ರೀರಂಗಯ್ಯ ಅವರ ಮನೆಯಲ್ಲಿ ಹೋದಾಗ ಅವರಿಗೆ ವಿಚಾರವನ್ನ ತಿಳಿಸ್ತಾರೆ. ನಿಮ್ಮ ಏನು ರಿಲೇಷನ್ ಇದ್ದಾರೆ, ಅಂದ್ರೆ ಅಕ್ಕನ ಮಗಳಿದ್ದಾರೆ, ಅವರು ಮತ್ತು ಅವರ ಸಹೋದರ ನಮ್ಗೆ ಈ ರೀತಿಯಾಗಿ ಒಂದು ಸುಪಾರಿಯನ್ನ ಕೊಟ್ಟಿದ್ದಾರೆ, ನಾವು ಆ ರೀತಿಯಾಗಿ ಮಾಡಲ್ಲ, ಆದ್ರೆ ನಾವು ಹೇಳ್ದಂಗೆ ಕೇಳಬೇಕು ಅನ್ನುವಂತ ಹೇಳಿಕೆಯನ್ನ ನೀಡ್ತಾರೆ. ಆಗ
ಶ್ರೀರಂಗಯ್ಯ ಅವರು ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗದೇ ಇದ್ರು ಕೂಡ ನೇರವಾಗಿ ಎಸ್ ಪಿ ಕಚೇರಿಗೆ ಬಂದು ದೂರನ್ನ ಕೊಡಬೇಕು ಅನ್ನುವಂತ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಆದ್ರೆ ಎಸ್ ಪಿ ಕಚೇರಿಯಲ್ಲಿಯೇ ಇವರ ಸಂಬಂಧಿ ಶಾಂತಲಾ ಅನ್ನುವಂಥವ್ರು ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಹೋದ್ರೆ ನಮ್ಗೆ ನ್ಯಾಯ ಸಿಗಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಡಿಸೆಂಬರ್ 4ನೇ ತಾರೀಕು ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ತೆರಳಿ ಅಲ್ಲಿ ದೂರನ್ನ ನೀಡ್ತಾರೆ. ಅದರಿಂದ ಬಳಿಕ ಅಲ್ಲಿಂದ ವಾಪಸ್ಸಾದ ಬಳಿಕ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗುಬ್ಬಿಗೆ ಸಂಬಂಧಪಟ್ಟಂತ ಶಿರಾ ಡಿವೈಎಸ್ಪಿ ಅವರಿಗೆ, ಜೊತೆಗೆ ಹಾಗಲವಾಡಿಗೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ, ಜೊತೆಗೆ ಗುಬ್ಬಿ ಸರ್ಕಲ್ಗೆ, ಈ 4-5 ಕಡೆಗಳಲ್ಲೂ ಅವರು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಆದ್ರೂ ಕೂಡ ಅವ್ರಿಗೆ ಎಲ್ಲೂ ಕೂಡ ನ್ಯಾಯ ಸಿಗಲ್ಲ ಅನ್ನುವಂತ ಗೊತ್ತಾದಾಗ ನೇರವಾಗಿ ಅವರು ಮಾಧ್ಯಮಗಳ ಮುಂದೆ ಬಂದು ನನ್ನ ಕೊಲೆಗೆ ಈ ರೀತಿಯಾಗಿ ಸುಪಾರಿ ಪಡೆದಿದ್ದೀನಿ ಅನ್ನುವಂತ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ನಮ್ಗೆ ಬೆದರಿಕೆಯನ್ನ ಆಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಈ ಎಲ್ಲ ವಿಚಾರಗಳನ್ನ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಜಮೀನು ವಿಚಾರವಾಗಿ ಅವರ ಸಂಬಂಧಿಕರ ಅಂದ್ರೆ ಅಕ್ಕನ ಮಕ್ಕಳು ಮತ್ತು ಈ ಶ್ರೀರಂಗಯ್ಯ ಅವರ ನಡುವೆ ಇರ್ತಕ್ಕಂಥ ವ್ಯಾಜ್ಯ ಈ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಒಂದು ವಿಚಾರವನ್ನ ಅವರು ಏನೋ ಶ್ರೀರಂಗಯ್ಯ ಅವರ ಅಕ್ಕನ ಮಕ್ಕಳು ತಳ್ಳಿ ಹಾಕಿರುವಂತದ್ದು. ಆದ್ರೆ ಈಗ ಸದ್ಯ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಈ ಒಂದು ವಿಚಾರ ಬಂದಿರೋದ್ರಿಂದ ಈಗ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ 3ನೇ ವ್ಯಕ್ತಿ ಸುಪಾರಿ ಪಡೆದಿದ್ದೀನಿ ಅನ್ನುವಂತ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿ ಈ ಕಡೆ ಸಿಬ್ಬಂದಿಗಳಾಗಿರುವಂತಹ ಇಬ್ಬರನ್ನು ಅಂದ್ರೆ ಅವರ ಸಹೋದರ ಮತ್ತು ಆ ಸಿಬ್ಬಂದಿ ಏನು ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವರನ್ನ ಕೂಡ ವಿಚಾರಣೆಯನ್ನ ನಡೆಸಿ ಸತ್ಯಾಸತ್ಯತೆಯನ್ನ ಪೊಲೀಸರು ಈಗ ಹೊರತೆಗಿಬೇಕಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಧು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.